ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ ಭಾಗ 51ರ ಪ್ರೊಮೋ. ದುಃಖದಿಂದ ಅವಳ ಸ್ವರ ಸೀಳಾಗಿತ್ತು. ಮತ್ತಿನ ಕ್ಷಣದಲ್ಲಿ ಅವನ ಬಲಿಷ್ಠವಾದ ಬಾಹುಗಳು ಅವಳನ್ನು ಬಿಗಿದಪ್ಪಿಕೊಂಡಿದ್ದವು. ಬಿಗಿಯಪ್ಪುಗೆ ಅದೆಷ್ಟು ಬಲಿಷ್ಠವಾಗಿತ್ತೆಂದರೆ ಅವಳ ನರನಾಡಿಗಳು ಬಿಸಿ ಏರುವಂತೆ, ಅವಳ ದೇಹದ ಮೂಳೆ ಮುರಿದಂತೆ. ಆ ನೋವಿನಲ್ಲೂ ಏನೂ ಹಿತವಿತ್ತು. ತನ್ನವನ ಮುನಿಸು ಕರಗಿ ಹೋಯಿತೆಂಬ ತೃಪ್ತ ಭಾವನೆಯಿತ್ತು ಸುಪ್ತಾಗೆ. ಸುಪ್ಪಿ, ಏನಿದು? ಪುಟ್ಟ ಮಕ್ಕಳು ಅಮ್ಮ ಬೇಕು ಅಂತ ಕೇಳೋ ಹಾಗೆ ನೀನು ಅಕ್ಕನ್ನ ನೋಡಬೇಕು ಅಂತ ಹೇಳ್ತೀಯಲ್ಲೇ. ಅವರೀಗ ಹಾಸ್ಪಿಟಲ್ನಲ್ಲಿ ಇಲ್ಲ, ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ರು ಅಂತ ನಿಮ್ಮಪ್ಪನೇ ನನಗೆ ಹೇಳಿದ್ದು. ನೀನು ಎಷ್ಟು ಕೇಳಿದ್ರು ಹಠ ಮಾಡಿದ್ರು ಅಷ್ಟೇ, ಇಲ್ಲ ಅಂದಮೇಲೆ ಇಲ್ಲ. ಅವನ ಮುಖವೀಗ ಕೋಪದಿಂದ ಕೆಂಪಗಾಗಿತ್ತು. ಹಾಗಾದರೆ ಅವಳಿಗೆ ಏನಾಗಿತ್ತು ಅಂತ ನೀವು ನನಗೆ ಹೇಳಬಾರ್ದಾ? ಪಟ್ಟು ಬಿಡದೆ ಪ್ರಶ್ನಿಸಿದ್ದಳು ಹುಡುಗಿ. ನಿಂಗೆ ತಿನ್ನೋಕೆ ಏನಾದರೂ ಬಯಕೆ ಇದ್ರೆ ಹೇಳು, ಖಂಡಿತ ಆ ಬಯಕೆ ನಾನು ಈಡೇರಿಸ್ತೀನಿ. ಪತಿಯಾಗಿ ಅದು ನನ್ನ ಕರ್ತವ್ಯ, ಖಂಡಿತ ಮಾಡ್ತೀನಿ. ಅದು ಸ್ವರ್ಗಲೋಕದ ಅಮೃತವೇ ಆದರೂ ಪರವಾಗಿಲ್ಲ. ಎಷ್ಟೇ ಕಷ್ಟ ಆದರೂ ನಾನದನ್ನು ತಂದು ಕೊಡೋಕೆ ಪ್ರಯತ್ನ ಪಡ್ತೀನಿ. ಆದರೆ ಇಂತಹ ವಿಚಿತ್ರವಾದ ಬಯಕೆಗಳನ್ನು ನನ್ನ ಮುಂದೆ ಇಡಬೇಡ. ನಿನ್ನ ಹಠದಿಂದ ನನ್ನ ಮುದ್ದು ಕಂದನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಈ ಜನ್ಮದಲ್ಲಿ ನಿನ್ನ ಕ್ಷಮಿಸಲ್ಲ, ನೆನಪಿಟ್ಕೋ. ಹೇಳುತ್ತಿದ್ದಂತೆಯೇ ಅವನ ಕೈಗಳು ಮೃದುವಾಗಿ ಅವಳ ಉದರವನ್ನು ಸವರುತ್ತಿತ್ತು. ಅವನಿಗೆ ಏನನಿಸಿತೋ, 4 ದಿನ ಆಯಿತು ಕಂದ ನಿನ್ನ ಮುದ್ದು ಮಾಡದೆ. ತಪ್ಪು ನಂದಲ್ಲ, ನಿಮ್ಮಮ್ಮಂದು. ಅವಳು ನಿದ್ದೆ ಮಾಡೋ ತನಕ ಕಾದು ನಿನ್ನ ಮುದ್ದು ಮಾಡೋಣ ಅಂದರೆ ಡ್ಯಾಡಿಗೂ ನಿದ್ದೆ ಬಂದ್ಬಿಡುತ್ತೆ ಕಂದ. ಏನು ಮಾಡಲಿ ಹೇಳು? ಸಾರಿ ಕಂದ ಎನ್ನುತ್ತಾ ಇನ್ನೂ ಪ್ರಪಂಚ ಕಾಣದೇ ಇರುವ ತನ್ನ ಮುದ್ದು ಕಂದನನ್ನು ಅತ್ಯಂತ ಮೃದುವಾಗಿಯೇ ಮುದ್ದಿಸಿದ್ದ ವಿಶು. ಅವನ ತುಟಿಗಳ ಬಿಸಿ ಸ್ಪರ್ಶ ಅವಳ ಉದರ ನಾಭಿಯ ಮೇಲೆಲ್ಲ ಆಗುತ್ತಿದ್ದಂತೆಯೇ ಸುಪ್ತಾಳ ಮೈ ಒಮ್ಮೆಲೆ ಬಿಸಿಯೇರಿತ್ತು. ಅವಳು ರೋಮಾಂಚಿತಳಾಗಿದ್ದಳು. ಮೈ ನವಿರೆದ್ದಿತ್ತು. ಹೌದು, 4 ದಿನಗಳಿಂದ ಅವರಿಬ್ಬರ ಮಧ್ಯೆ ತೆಳುವಾದ ಪರದೆ ಮೂಡಿದಂತೆ ಭಾಸವಾಗಿತ್ತು. ಇಂದು ಆ ಪರದೆ ಸರಿದಂತೆ ಭಾಸವಾಗಿ ಅವನು ಮೃದುವಾಗಿದ್ದಾಗಲೇ ತನಗೆ ಬೇಕಾದ್ದನ್ನು ಕೇಳಿ ಪಡೆಯಬೇಕೆಂಬ ಉದ್ದೇಶದಿಂದ, ನಿಮಗೆ ಹೇಳೋಕೆ ಮನಸ್ಸಿಲ್ಲದೆ ಇದ್ರೆ ಬೇಡ, ನಾನೇ ಅವಳನ್ನು ವಿಚಾರಿಸ್ತೀನಿ. ನಾಳೆ ಹೇಗೂ ಭಾನುವಾರ ಅಲ್ವಾ, ನಾವಿಬ್ರು ಅವರ ಮನೆಗೆ ಹೋಗ್ಬರೋಣ. ನಿಮಗೆ ಅವಮಾನ ಆಗುತ್ತೆ ಅಂದರೆ ನೀವು ಕಾರಲ್ಲೇ ಕೂತಿರಿ, ನಾನೊಬ್ಳೆ ಹೋಗಿ ಅವಳನ್ನು ಮೀಟ್ ಮಾಡಿ ಬರ್ತೀನಿ. ಓನ್ಲಿ 10 ಮಿನಿಟ್ಸ್ ಅಷ್ಟೇ. ವಿಶು ಆರ್ದ್ರ ನೋಟ ಬೀರುತ್ತಾ ಅವನಲ್ಲಿ ದಯನೀಯವಾಗಿ ವಿನಂತಿಸಿಕೊಂಡಾಗ ಅವನು ಸಮ್ಮತಿಸಿರಲಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್